ಸ್ನೇಹಿತರೆ, ಇದೇ ಮಾರ್ಚ್ ತಿಂಗಳ 23ನೇ ತಾರೀಕಿಗೆ ಹೊಸದು 3ನೇ ಬ್ಯಾಚ್ ಅಗ್ನಿವೀರ CET ಮತ್ತು ಫಿಸಿಕಲ್ ಬ್ಯಾಚ್ ಸ್ಟಾರ್ಟ್ ಐತಿ. ಆಲ್ ಟೈಗರ್ಸ್ ನೋಡಿ, ಭಾರತ್ ಮಾತಾಕ್ಕೆ. ಓಕೆ, ಎಲ್ಲರೂ ಅಗ್ನಿವೀರ ಟೈಗರ್ಸಾ? ಅಗ್ನಿವೀರ ಆಗ್ತೀರಾ? ಜೋಶು. ಇಲ್ಲಿ ಫಿಸಿಕಲ್ ಹೆಂಗೈತಿ ನಮ್ಮ ಅಕಾಡೆಮಿ ಒಳಗ? ಬೆಂಕಿ ಅದ. ಇವತ್ತು ಸ್ಪೆಷಲ್ ಯಾವ ಫಿಟ್ನೆಸ್ ವರ್ಕೌಟ್ ಹೆಂಗೈತಿ ಇವತ್ತ? 1 to 20 ಕೌಂಟ್ ಇತ್ತಾ? ಹೆಂಗ್ ಮಜಾ ಬಂತ ಎಲ್ಲರಿಗೆ? ಓಕೆ, ಇಲ್ಲಿ CET ಕ್ಲಾಸಸ್ ಹೆಂಗ ನಡೆಯಕತ್ತಾವ? ಮ್ಯಾಥ್ಸ್, ರೀಸನಿಂಗ್, GK, ಸೈನ್ಸ್ ಪ್ರತಿಯೊಬ್ಬರು ಜೀರೋದಿಂದ ಈಗ ಎಲ್ಲರೂ ಇಂಪ್ರೂವ್ಮೆಂಟ್ ಆಗಿರಿಲ್ಲ? ಮೊದ್ಲೇಕಿಂತ ಪ್ರತಿಯೊಬ್ಬರು CET ಕ್ಲಾಸ್ನಾಗ ಇಂಪ್ರೂವ್ಮೆಂಟ್ ಆಗಿರಾ? ಮತ್ತೆ ಇಲ್ಲಿ ಫಿಸಿಕಲ್ ತಗೊಳಕತ್ತೀರಿ, ಫಿಸಿಕಲ್ ಟ್ರೈನಿಂಗ್ ಒಳಗ ಪ್ರತಿಯೊಬ್ಬರು ಇಂಪ್ರೂವ್ಮೆಂಟ್ ಆಗಿರಿ? ನಿಮಗೆ ಅನ್ಸದ? ಅದು ಸಾಕ್ಷಿಯಾಗಿ ಹೇಳ್ರಿ, ನಮಗೆ ಈ ಸಲ ಇಂಪ್ರೂವ್ಮೆಂಟ್ ಆಗಾಕತ್ತೀವಿ. ನಾವು ಜೀರೋ ಇದ್ದೇವೆ. ಮೊದಲು ಊರಾಗ ನೀವು ಓಡೋದಕ್ಕೆ ಪ್ರಾಕ್ಟೀಸ್ ಚೇಂಜ್ ಆಗತ್ತಾ, ನಾವು ಕೊಡೋ ಟ್ರೈನಿಂಗ್ನ ಚೇಂಜ್ ಆಗತ್ತಾ? ಏನು ಸೇಮ್ ಆಗತ್ತೋ? ಚೇಂಜ್ ಆಗ್ತೈತಾ? ನಾವು ಊರಾಗ ಏನು ಅನ್ಕೋತಿದ್ದೇವೆ, ಇದೇನು ಭಾಳ ಬಿಡು ಆರಾಮ್ ಓಡ್ತೀವಿ ಅಂತ ಅನ್ಕೊಂಡಿದ್ದೇವೆ. ಹೌದಿಲ್ಲ? ಸ್ಟೆಮಿನಾ ಇಂಪ್ರೂವ್ಮೆಂಟ್, ನಿಮ್ಮ ಪ್ರತಿಯೊಂದು ದಮ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ಹೈಟ್ ಇನ್ಕ್ರೀಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಏನು ಮಾಡ್ತೀವಿ, ಇಂಪ್ರೂವ್ಮೆಂಟ್ ಮಾಡಿಸ್ತದೆ. ಎಸ್ಸಾ? ಓಕೆ, ಇದೇ ತಿಂಗಳ ಮಾರ್ಚ್ 23ನೇ ತಾರೀಕಿಗೆ ನಿಮ್ಗೆ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ ಇದ್ರೆ ಹೇಳ್ರಿ. PU ಎಕ್ಸಾಮ್ ಮುಗ್ಯಾನ 16-17 ಮುಗಿತು. PU ಎಕ್ಸಾಮ ಮುಗಿದ ತಕ್ಷಣ 23ನೇ ತಾರೀಕಿಗೆ 3ನೇ ಬ್ಯಾಚ್ ಸ್ಟಾರ್ಟ್ ಐತಿ. ಎಸ್ ಕ್ಲಿಯರ್? ತರಬೇತಿ 2 ತಿಂಗಳ ಅವಧಿ ಇರ್ತದ. ನಿಮ್ಮದು 3 ತಿಂಗಳೈತಿ, ಅವ್ರದ್ದು 2 ತಿಂಗಳೈತಿ. ಎಸ್ ಕ್ಲಿಯರ್? ಇದು ಚಾಲೆಂಜ್ 100% ನಿಮ್ಮದು. CET ಸ್ಕೋರ್ ಜಾಸ್ತಿ ಮತ್ತು ಫಿಸಿಕಲ್ ಎಕ್ಸಲೆಂಟ್ 16 ಮೀಟ್ರ. ಅರ್ಥ ಆಯ್ತಾ? ಒಂದು ಬ್ಯಾಚ್ ನೋಡ್ಬೋದು, 4:46 ಕೊಟ್ಟೋಗ್ಯಾರ ಟೈಮಿಂಗ್. ಎಷ್ಟು ಕೊಟ್ಟಾರ? 4:46. ಇನ್ನೂ ನಿಮ್ಗೆ ಅವಕಾಶ ಐತಿ. ಪ್ರತಿಯೊಬ್ಬರು ಎಕ್ಸಲೆಂಟ್ ಹೊಡ್ಯಾಕ ಚಾನ್ಸ್ ಐತಿ. ಎಸ್ ಕ್ಲಿಯರ್? ನಾನು ನಿಮ್ಗೆ ಕೇಳೋದು ಒಂದೇ, ನನಗೆ ಟೈಮ್ ಕೊಡ್ರಿ ನೀವು ಅಷ್ಟೇ. ನೀವು ನನಗೆ ಈ ಟೈಮ್ ಕೊಟ್ರಿ ಅಂದ್ರೆ ನಾಳೆ ನಿಮ್ಮದು ಏನೈತಿಲ್ಲ 6 ತಿಂಗಳಾಗ ನಿಮ್ಮ ಪ್ರತಿಯೊಬ್ಬರು 7 ತಿಂಗಳಿಗೆ ವರದಿ ಹಾಕ್ಸೋ ಜವಾಬ್ದಾರಿ ನಂದ. ಪಕ್ಕನಾ? ಮಾಡ್ತಿರ್ಲ ಎಲ್ಲರೂ? ಈ ಸ್ಟಾರ್ಟಿಂಗ್ ನನಗೆ ಟೈಮ್ ಕೊಡ್ರಿ. ನೆಕ್ಸ್ಟ್ ಏನೈತಿ, ನೀವು 100% ಎಲ್ಲರೂ ವರದಿ ಹಾಕ್ತೀರಿ. ಎಸ್ ಕ್ಲಿಯರ್? ಮತ್ತು ಇನ್ನೊಂದು, ಯಾರೂ ಧೈರ್ಯ ಕಳ್ಕೊಬೇಡ್ರಿ. ಯಾರೂ ಹುಟ್ಟಿದಾಗಿಂದ ಯಾರೂ ಎದ್ದು ಓಡಾಡಿಲ್ಲ, ಗೊತ್ತಿರಲಿ. ಪ್ರತಿಯೊಬ್ಬರು ನಾನು ಹಿಡ್ಕೊಂಡು ಹೇಳ್ತೀನಿ. ಪ್ರತಿಯೊಬ್ಬರು ಅಂಬಿಗಾಲ್ ಹಚ್ಚೇವಿ, ಗಾಡಿ ಹಿಡಿದು ನಡೆದೇವಿ. ಹೌದಾ ಇಲ್ಲ? ವ್ಯತ್ಯಾಸ ಏನಿಲ್ಲ. ನೀವು ಲೇಟಾಗಿ ಸ್ಟಾರ್ಟ್ ಮಾಡ್ರಿ, ಅವರು ಮುಂಚೆ ಸ್ಟಾರ್ಟ್ ಮಾಡ್ಯಾರ, ಅಷ್ಟೇ ಡಿಫ್ರೆನ್ಸ್. ಸಾಧನೆ ಮಾಡ್ಬೇಕಾದವ್ರು ಏನು ಮಾಡ್ಯಾರ, ಮುಂಚಿತವಾಗಿ ಸ್ಟಾರ್ಟ್ ಮಾಡ್ಯಾರ, ನೀವು ಲೇಟಾಗಿ ಸ್ಟಾರ್ಟ್ ಮಾಡ್ರಿ ಅಷ್ಟೇ. ಮತ್ತೇನು ಪರಕ್ಕಿಲ್ಲ. ಅರ್ಥ ಆಯ್ತಾ? ಓಕೆ, ಅವ್ರಿಗಿಂತ ನೀವು ಸ್ಟ್ರಾಂಗ್ ಆಗಕ್ಕೆ ರೆಡಿ ಇರ್ಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, ನಾ ಫಸ್ಟಿಗೆ ಸ್ಟಾರ್ಟ್ ಮಾಡೀನಿ, ನನಗೊಂದು ಕಾನ್ಫಿಡೆಂಟ್ ಇರ್ತೈತಿ. ನಾನು ಇವತ್ತು 10 ಪುಷಪ್ ಹೊಡಿತೀನಿ ಅಂತೇಳಿ ನೀವು 30 ಹೊಡ್ಯಾಕೆ ರೆಡಿ ಇರ್ಬೇಕು. ನಮ್ಗಿಂತ ಡಬಲ್ ವರ್ಕೌಟ್ ಮಾಡೋಕೆ ಸ್ಟಾರ್ಟ್ ಇರಬೇಕು. ನಮ್ಗಿಂತ ಡಬಲ್ ಓದಕ್ಕೆ ನೀವು ರೆಡಿ ಇರಬೇಕು. ನಾನು ನಿನ್ನೆ ಕ್ಲಾಸ್ನಾಗ ಕೂಡ ಹೇಳಿ, ನಾನು ಸಕ್ಸಸ್ ಸೀಕ್ರೆಟ್ 3 ಪಾಯಿಂಟ್ಗಳದ, ಅವು ಗೊತ್ತಿರ್ಬೇಕು ನಿಮಗೆ. ಗೊತ್ತದವಲ್ಲ ಎಲ್ಲರಿಗೆ? ನಾವು ಫಾಲೋ ಅಪ್ ಮಾಡ್ಕೋರಿ ಕರೆಕ್ಟಾಗಿ. 100% ಎಲ್ಲರೂ ಈ ಸಲ 2026 ವರದಿ ಆಗ್ತೀರಿ. ಆಗ್ತಿರ್ಲ ಎಲ್ಲರೂ? ಪಕ್ಕ? ನಿಮ್ಮೆಲ್ಲ ಫ್ರೆಂಡ್ಸಿಗೆ ಹೇಳ್ತೀರಿ? ಓಕೆ, ಹೇಳ್ರಿ, ಕರ್ಸ್ಕೋರಿ. ನಿಮ್ಮಿಂದ ಅವ್ರಿಗೆ ಒಳ್ಳೇದಾಗ್ಲಿ, ಅವರು ನಿಮ್ಮಿಂದ ವರದಿ ಹಾಕ್ಲಿ. ನಾಳೆ ನೆನೆಸ್ತಾರೆ, ನಮ್ಮ ದೋಸ್ತ್ ನಮ್ಗೆ ಕರೆಸಿ ನೋಡಪ್ಪ, ಈ ಸಲ ನಮಗೂ ಏನೂ ಇಲ್ಲಾರ್ದವ್ರಿಗೆ ಕರೆಸಿ ಇವತ್ತಿನ ಮಟ್ಟಿಗೆ ಒಂದು ನೌಕರಿ ಹಚ್ಚಾರ ಅಂದ್ರೆ ಅವ್ರಿಗೆ ಸಾಯುತಕ್ಕ ನಿಮ್ಮ ಹೆಸರು ಉಳಿತದಿಲ್ರಿ? ಒಂದು ಮನಿ ಬೆಳಗ್ತದ ನಿಮ್ಮಿಂದ. ಅರ್ಥ ಆಯ್ತಾ? ಕರೆಕ್ಟಾಗಿ ಮಾಡ್ಕೊರಿ, ನೀಟಾಗಿ ಮಾಡಿ. ಓಕೆ, ಇಲ್ಲಿ ಫಿಸಿಕಲ್ ಹೆಂಗೈತಿ? ಹೆಂಗೈತಾ? ಮತ್ತೆ ಇನ್ನೊಂದು ಗೊತ್ತಿರಲಿ, ಇನ್ನು ಅತಿ ಶೀಘ್ರದಲ್ಲಿ TA ರ್ಯಾಲಿನೂ ಕರೀತಾರೆ ನವೆಂಬರ್-ಡಿಸೆಂಬರ್ ಒಳಗೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಈಗ ಅಗ್ನಿವೀರ ಏಜ್ ಕುಂದಿರ್ಲಿಕ್ಕೆ ತಿಳ್ಕೊರಿ. ನೆಕ್ಸ್ಟ್ ಏನು TA ರ್ಯಾಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಟೈಮಿಂಗ್ ಕವರ್ ಆಗಲಿಲ್ಲ ಅಂದ್ರೆ, ಯಾಕಂದ್ರೆ ಅಲ್ಲಿ ಎಕ್ಸಾಮ ಹಿಂದಿ ಇಂಗ್ಲೀಷ್ ಇರ್ತೈತಿ TA ರ್ಯಾಲಿ ಒಳಗೆ, ಟ್ಯುಟೋರಿಯಲ್ ಆರ್ಮಿ ಒಳಗೆ. ಅರ್ಥ ಆಯ್ತಾ? ಅದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತೈತಿ. ಮತ್ತು ಮೇನ್ ಫಿಸಿಕಲ್ ಭಾಳ ಹಾಳು ಇರ್ತದೆ. ಎಸ್ ಕ್ಲಿಯರ್? ನೀವು ಅಲ್ಲಿ ಹಾರ್ಡ್ ಟ್ರೈನಿಂಗ್ ಮಾಡಿದ್ರಪ್ಪ ಅಂತಂದ್ರೆ 100% ಅಲ್ಲಿ ಎಕ್ಸಲೆಂಟ್ ಪಾಸ್ ಆಗ್ತದೆ. ಹೋದ ಬ್ಯಾಚ್ ನನ್ನ ಹುಡುಗರು 2 ಕಡೆ ಹೋಗ್ಯಾರ. ಅರ್ಥ ಆಯ್ತಾ? ಕೊಲ್ಲಾಪುರ್ನ ಹೋಗ್ಯಾರ, ಬೆಳಗಾವಿ ಹೋಗ್ಯಾರ, ಎಕ್ಸಲೆಂಟ್ ಹೊಡೆದಾರ ರನ್ನಿಂಗ್. ಅಷ್ಟು ಕಾನ್ಫಿಡೆಂಟ್ ಐತಿ. ತಿಳಿತಿಲ್ಲ ಹೇಳಿದ್ದ? ಇಲ್ಲಿ ಯಾರು ಇಂಡಿಯನ್ ಆರ್ಮಿ ಅಕಾಡೆಮಿ ಬಂದಾರ ಪ್ರತಿಯೊಬ್ಬರು ಯಾರು ಇಲ್ಲಿ ಹಾರ್ಡ್ ವರ್ಕ್ ಮಾಡಲ್ಲ, ಎಲ್ಲರೂ ಸಕ್ಸಸ್ ಕಂಡಾರ. ನೀವು ಕೂಡ ಹಾರ್ಡ್ ವರ್ಕ್ ಮಾಡಿರಿ. ನಿಮ್ಮ್ಯಾಗ ನಿಮ್ಗೆ ನಂಬಿಕೆ ಇರಲಿ, ಧೈರ್ಯ ಕಳ್ಕೊಬೇಡ್ರಿ. ಹೌದಾ? ಒಂದು ತುತ್ತು ಹೊಟ್ಟೆ, ನಾವು ಒಂದು ತುತ್ತು ನಾನು ಹೊಟ್ಟೆ ತುಂಬತೈತಿ ಇಲ್ಲಲ್ಲ? ನಾವು ಒಂದೇ ಸಲ ಒಂದಿನ ಓದ್ಬಿಟ್ರೆ ನೌಕರಿ ಆಗ್ತೈತಿ? ಇಲ್ಲ. ಸತತ ನಿರಂತರ ಏನಿರ್ಬೇಕು, ನಿಮ್ಮದು ಪ್ರಯತ್ನ ಇರಬೇಕು. ಮಾಡ್ತಿರ್ಲ ಎಲ್ಲರೂ?